ನಮ್ಮ ಭಾರತದ ಕಾಡುಗಳಾಗ್ಲಿ ಇಲ್ಲ ಬೇರೆ ದೇಶದ ಕಾಡುಗಳಾಗ್ಲಿ ಇಷ್ಟು ಸಮೃದ್ಧವಾಗಿ ಹರಡಿಕೊಂಡಿದೆ ಅಂದ್ರೆ ಅದಕ್ಕೆ ಒಂದಷ್ಟು ನೈಸರ್ಗಿಕ ತೋಟಗಾರರ ಕೈವಾಡ ಇರುತ್ತೆ. ನಾವು ನೀವು ಅಲ್ಲ ಬಿಡಿ. ನಮ್ಮ ಉಗಮ ಆನಂತರ. ನಮ್ಮ ಘನ ಕಾರ್ಯದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅವು ಆನೆಗಳು ಕಣ್ರಿ. ಹೇಗೆ ಅಂದ್ರೆ ಕಾಡು ನಿರಾಕಾರ. ಎಲ್ಲಾ ಗಿಡಗಳು ಮರಗಳು ಒಂದೇ ಸಮಯಕ್ಕೆ ದೊಡ್ಡದಾಗಲ್ಲ. ಕೆಲವು ಬೇಗ ಬೆಳೆದು ಅದರ ಬುಡದಡಿ ಇರೋ ಸಣ್ಣ ಸಣ್ಣ ಗಿಡಗಳಿಗೆ ಬೆಳಕನ್ನ ಅವಾಯ್ಡ್ ಆಗೋ ತರ ಮಾಡುತ್ತೆ. ಆ ಬೆಳೆದಿರೋ ಮರದ ಗಿಡಗಳು ಆನೆಗಳಿಗೆ ಸ್ವಲ್ಪ ಟೇಸ್ಟ್ ಅನಿಸ್ಬಿಟ್ರೆ ಸಾಕು, ಕೆಡವಿ ತಿಂದಾಗ್ತವೆ. ಮತ್ತೆ ನಾನಾ ಕಾರಣಗಳಿಂದಲೂ ಕೆಡುತ್ತವೆ. ಇದರಿಂದ ಮಂದಗತಿಯಲ್ಲಿ ಬೆಳೆಯೋ ಗಿಡಗಳಿಗೆ ಬೆಳಕಿನ ಕಿರಣ ಹೊಡೆದು ಇನ್ನಷ್ಟು ಬೇಗ ಬೆಳೆಯೋ ಹಾಗಾಗುತ್ತೆ. ಮುಂದೆ ಅದು ನಡೆಯೋ ಮಾರ್ಗ ಒಂದು ಕಾಡಾಗುತ್ತೆ, ಇಲ್ಲ ಅದು ಕಾಡಾಗಿರುತ್ತೆ. ಇದು ಬೇರೆ ತರದ ಪ್ರಾಣಿಗಳಿಗೆ ಬಹಳ ಉಪಯೋಗ ಆಗುತ್ತೆ. ಆನೆಗಳು ನಡ್ಕೊಂಡು ಹೋಗಿರೋ ದಾರಿ ಕಂಡು ಬೇರೆ ತರದ ಪ್ರಾಣಿಗಳಿಗೆ ಈ ರೂಟ್ ನಲ್ಲಿ ಹೋದ್ರೆ ನೀರಾಗ್ಲಿ ಊಟ ಆಗ್ಲಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಹಾಗಾಗಿ ಅದೆಷ್ಟೋ ಸಹಸ್ರ ಮೈಲಿ ಕ್ರಮಿಸಿರುತ್ತೆ. ಆನೆಗಳು ಭಾವುಕ ಜೀವಿಗಳು ಮತ್ತು ಸಂಘಜೀವಿಗಳು. ಗುಂಪಲ್ಲೇ ಇರೋಕೆ ಇಷ್ಟಪಡ್ತವೆ. ಆ ಹಂತದಲ್ಲಿ ಅವು ಎಲ್ಲೆಲ್ಲೋ ಓಡಾಡಿ ಅದೆಷ್ಟೋ ದಿನಗಳು ವರ್ಷಗಳು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ಅವು ನೋಡಿದ್ದ ಕಾಡಾಗ್ಲಿ ತಾವು ನಡೆದ ದಾರಿಯಾಗ್ಲಿ ಎಲ್ಲವನ್ನು ನಾವು ಆಕ್ರಮಣ ಮಾಡ್ಕೊಂಡಿರ್ತೀವಿ. ಅವು ಬಂದು ಅಣ್ಣ ಇದು ನಮ್ಮನೆ, ನೀವ್ಯಾರಣ್ಣ ಅಂತ ಕೇಳಿದಾಗ ಅಲ್ಲಿಂದ ನೋಡಿ ನಮ್ಮ ಆತಿಥ್ಯ ಶುರು.